ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಟ್ಟಾದಾಗ ಸಾರ್ವಜನಿಕ ಟಾಯ್ಲೆಟ್ನಲ್ಲಿ ಈ ತಪ್ಪುಗಳನ್ನು ಮಾಡಲೇಬೇಡಿ. ಹೊರಗಡೆ ಸಾರ್ವಜನಿಕ ಟಾಯ್ಲೆಟ್ಗೆ ಹೋದಾಗ ಅಲ್ಲಿಯ ಪರಿಸ್ಥಿತಿ ನೋಡಿದರೆ ನಮಗೆಲ್ಲಿ ಮೂತ್ರ ಸೋಂಕು ಬರಬಹುದು ಎಂದೆನಿಸುವಷ್ಟು ಅಸಹ್ಯವಾಗಿರುತ್ತದೆ. ಕಾರಣ ಅದನ್ನು ಬಳಸುವವರು ಮಾಡುವ ತಪ್ಪುಗಳು. ಮುಟ್ಟಾಗಿದ್ದರೆ ಪ್ಯಾಡ್ಗಳನ್ನು ಹಾಗೆಯೇ ಅಲ್ಲಿ ಹಾಕಿ ಹೋಗಿರುತ್ತಾರೆ. ಅವುಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಲು ಪ್ರತಿಯೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ಕಸದ ಬುಟ್ಟಿಯನ್ನು ಇಟ್ಟಿರುತ್ತಾರೆ. ಆದರೂ ಸಹ ಬಳಸುವುದಿಲ್ಲ. ಕೆಲವು ಕಡೆ ಸ್ಯಾನಿಟರಿ ನ್ಯಾಪ್ಕಿನ್ ಡಿಸ್ಪೋಸಲ್ ಮೆಷಿನ್ ಕೂಡ ಇರುತ್ತದೆ, ಆದರೂ ಬಳಸುವುದಿಲ್ಲ. ಇದರಿಂದ ಇತರರಿಗೆ ತುಂಬಾ ಹಿಂಸೆಯಾಗುತ್ತದೆ. ಸಾರ್ವಜನಿಕ ಟಾಯ್ಲೆಟ್ನಲ್ಲಿ ಬಳಸಿದ ಪ್ಯಾಡ್ ಬಿಸಾಡಲು ಈ ಟಿಪ್ಸ್ಗಳನ್ನು ಅನುಸರಿಸಿ. ಸ್ಯಾನಿಟರಿ ನ್ಯಾಪ್ಕಿನ್ ಡಿಸ್ಪೋಸಲ್ ಮೆಷಿನ್ ಬಳಸಿ. ತುಂಬ ಕಡೆ ಇದನ್ನು ಇಟ್ಟಿರುತ್ತಾರೆ. ಇದನ್ನು ಬಳಸುವುದರಿಂದ ಬಳಸಿದ ನ್ಯಾಪ್ಕಿನ್ಗಳನ್ನು ಮಣ್ಣಿನಲ್ಲಿ ಸೇರಿ ಇದರಿಂದ ಭೂಮಾಲಿನ್ಯ ಉಂಟಾಗುವುದನ್ನು ತಡೆಗಟ್ಟಬಹುದು. ಇದನ್ನು ನೇರವಾಗಿ ನೀವೇ ಮೆಷಿನ್ಗೆ ಹಾಕಬಹುದು ಅಥವಾ ಪ್ರತ್ಯೇಕವಾಗಿ ಕಸದ ಡಬ್ಬಿ ಇಟ್ಟಿದ್ದರೆ ಅದರಲ್ಲೇ ಹಾಕಿ. ಇತರ ಡ್ರೈ ಅಥವಾ ವೆಟ್ ವೇಸ್ಟ್ ಜೊತೆ ಹಾಕಬೇಡಿ. ಹಸಿ ಕಸ, ಒಣ ಕಸ ಅಂತ ಡಬ್ಬ ಇಟ್ಟಿರುತ್ತಾರೆ. ಬಹುತೇಕ ಅಪಾರ್ಟ್ಮೆಂಟ್ಗಳಲ್ಲಿ ಈ ರೀತಿ ಇಟ್ಟಿರುತ್ತಾರೆ. ಅದರ ಜೊತೆಗೆ ಪ್ಯಾಡ್, ಡಯಪರ್ ಇವುಗಳನ್ನು ಹಾಕಲು ಒಂದು ಮುಚ್ಚಳವಿರುವ ಕಸದ ಬುಟ್ಟಿ ಇರುತ್ತದೆ. ಅದರಲ್ಲಿಯೇ ಹಾಕಿ. ಇತರ ಕಸಗಳ ಜೊತೆ ಹಾಕಬೇಡಿ. ಮಡಚಿ ಟಿಶ್ಯೂ ಅಥವಾ ನ್ಯೂಸ್ ಪೇಪರ್ನಿಂದ ಸುತ್ತಿ ಹಾಕಿ. ಪ್ಯಾಡನ್ನು ಸುತ್ತದೆ ಅಥವಾ ಹಾಗೆ ಸುತ್ತಿ ಹಾಕಬೇಡಿ. ಅದನ್ನು ಟಿಶ್ಯೂ ಅಥವಾ ನ್ಯೂಸ್ ಪೇಪರ್ನಿಂದ ಸುತ್ತಿ ನಂತರ ಕಸದ ಬುಟ್ಟಿಗೆ ಹಾಕಿ. ಹಾಗೆ ಹಾಕಿದರೆ ದುರ್ವಾಸನೆ ಬೀರುವುದಿಲ್ಲ, ಅಲ್ಲದೆ ತುಂಬ ಗಲೀಜು ಅನಿಸುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ಮಹಿಳೆಯರು ಈ ಕುರಿತು ಜಾಗ್ರತೆ ವಹಿಸಬೇಕು. ನಮ್ಮ ಮನೆಗಳಲ್ಲಿ ನಾವು ಹೇಗೆ ಆ ರೀತಿ ಹಾಕುವುದಿಲ್ಲವೋ ಸಾರ್ವಜನಿಕ ಸ್ಥಳಗಳಲ್ಲೂ ಅಷ್ಟೇ ಕಾಳಜಿಯಿಂದ ವರ್ತಿಸಿದರೆ ಕಸ ವಿಲೇವಾರಿಗೆ ಸುಲಭವಾಗುವುದು. ಸುಮ್ಮನೆ ಸಾರ್ವಜನಿಕ ಟಾಯ್ಲೆಟ್ ಕ್ಲೀನ್ ಆಗಿ ಇಟ್ಟಿಲ್ಲ ಎಂದು ದೂರುವ ಬದಲಿಗೆ ನಾವು ಕೂಡ ಸಾರ್ವಜನಿಕ ಟಾಯ್ಲೆಟ್ಗೆ ಹೋದಾಗ ಪ್ಯಾಡ್ ಬೇಕಾದಂತೆ ಬಿಸಾಡುವ ಅಭ್ಯಾಸ ಬಿಡಬೇಕು ಅಲ್ವಾ? ಟಾಯ್ಲೆಟ್ನಲ್ಲಿ ಫ್ಲಶ್ ಮಾಡಬೇಡಿ. ತುಂಬ ಜನ ಈ ತಪ್ಪು ಮಾಡುತ್ತಾರೆ. ಸಾರ್ವಜನಿಕ ಟಾಯ್ಲೆಟ್ಗೆ ಹೋದಾಗ ಅಥವಾ ಬೇರೆ ಕಡೆ ಹೋದಾಗ ಪ್ಯಾಡ್ ಎಲ್ಲಿ ಹಾಕುವುದು ಎಂದು ಕೇಳಲು ಮುಜುಗರವಾಗಿ ಟಾಯ್ಲೆಟ್ನಲ್ಲಿ ಫ್ಲಶ್ ಮಾಡುತ್ತಾರೆ. ಈ ರೀತಿ ಮಾಡಲೇಬೇಡಿ. ಇದರಿಂದ ಟಾಯ್ಲೆಟ್ ಬ್ಲಾಕ್ ಆಗುವುದು. ಆದ್ದರಿಂದ ಯಾರೇ ಆಗಲಿ ಟಾಯ್ಲೆಟ್ಗೆ ಪ್ಯಾಡ್ ಹಾಕಿ ಫ್ಲಶ್ ಮಾಡಲೇಬಾರದು. ಅದನ್ನು ಕಸದ ಬುಟ್ಟಿಯಲ್ಲಿಯೇ ಹಾಕಿ. ಪ್ಯಾಡ್ನ ಕಿರಿಕಿರಿ ಬೇಡ ಎಂದರೆ ಮುಟ್ಟಿನ ಕಪ್ ಬಳಸಿ. ಮುಟ್ಟಿನ ಕಪ್ ಬಳಸಿದರೆ ಇಂಥ ಯಾವ ಕಿರಿಕಿರಿ ಇರುವುದಿಲ್ಲ. ಸಾರ್ವಜನಿಕ ಸ್ಥಳಗಳಿಗೆ ಹೋದಾಗ ತುಂಬಾ ಕಂಫರ್ಟ್ ಆಗಿರಬಹುದು. ಅಲ್ಲದೆ ಇದನ್ನು ಬಳಸುವುದರಿಂದ ಪರಿಸರ ಮಾಲಿನ್ಯ ತಡೆಗಟ್ಟಬಹುದು. ಆದ್ದರಿಂದ ಸ್ನೇಹಿತೆಯರೇ, ಮುಟ್ಟಿನ ದಿನಗಳಲ್ಲಿ ನಮ್ಮ ಶುದ್ಧತೆಯ ಜೊತೆಗೆ ನಮ್ಮ ಸುತ್ತಲಿನ ಪರಿಸರವನ್ನು ಶುದ್ಧವಾಗಿಡುವುದು ನಮ್ಮ ಕರ್ತವ್ಯವಾಗಿದೆ. ಮನೆಗಳಲ್ಲಿ ಈ ಕುರಿತು ಎಚ್ಚರಿಕೆ ವಹಿಸುತ್ತೇವೆ. ಅದೇ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿಯೂ ವರ್ತಿಸಿದರೆ ಶುದ್ಧತೆಯನ್ನು ಕಾಪಾಡಬಹುದು. ಈ ಅಭಿಪ್ರಾಯಕ್ಕೆ ಸಹಮತದಿಂದ ಒಪ್ಪುತ್ತೀರಿ ತಾನೇ? ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.